ಹಾಯ್, ಗುಡ್ ಈವ್ನಿಂಗ್. ದಿಸ್ ಇಸ್ ವಾಣಿ ಮಂಜುನಾಥ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಅನಾಲಿಸಿಸನ್ನು ನೋಡೋಣ. ಹಾಗೆ ನಾಳೆಯ ಒಂದು ಹೇಗೆ ನಾವು ಟ್ರೇಡ್ ಮಾಡ್ಬೋದು ಅನ್ನೋದು ಕೂಡ ಒಂದು ನೋಡೋಣ. ಓಕೆ, ಲೆಟ್ಸ್ ಡೈವ್ ಇನ್ ಟು ದ ಚಾರ್ಟ್. ನಾನೀಗ ನಿಫ್ಟಿ ಇಂಡೆಕ್ಸ್ನ ಒಂದು ಚಾರ್ಟ್ನಲ್ಲಿದ್ದೀನಿ. ಏನು ಹೇಳ್ತಾ ಇದೆ ಚಾರ್ಟು ಅನ್ನೋದ್ರ ಬಗ್ಗೆ ನೋಡೋಣ. ಮಾರ್ನಿಂಗ್ ಏನು ಒಂದು ಗ್ಯಾಪ್ ಡೌನ್ ಆಯಿತು. ಸೊ ಗ್ಯಾಪ್ ಡೌನ್ ಆಗಿ ಪುನಃ ಇಟ್ ಟುಕ್ ದ ಸಪೋರ್ಟ್ ಫ್ರಮ್ ಹಿಯರ್ ಓನ್ಲಿ. ಎಲ್ಲಿದು 22,700 ನಿಯರ್ ಬೈ ಬಂದು ಅಗೇನ್ ರೀಟ್ರೇಸ್ ಆಗಿ ಅಲ್ಲಿಂದ ಸಪೋರ್ಟ್ ತೊಗೊಂಡು ಅಗೇನ್ ಹೈಯರ್ ಮಾಡ್ಕೊತ ಹೋಗಿತ್ತು. ಸೊ ಆಫ್ಟರ್ ಲಾಂಗ್ ಏನು ಫಾಲ್, ಕಂಟಿನ್ಯೂಸ್ ಎಷ್ಟು ಫಾಲ್ ಆಗಿದೆ ನಮಗೆ, ಆಲ್ಮೋಸ್ಟ್ 2, 3, 4, 6, 8 days ಫಾಲ್ ಇನ್ ದ ಫಸ್ಟ್ ಡೇ ಇಟ್ ಗೇವ್ ದ ಗ್ರೀನ್ ಕ್ಯಾಂಡಲ್ ಅಲ್ಲ, ದಿಸ್ ದ ರಿವರ್ಸಲ್ ಕ್ಯಾಂಡಲ್. ಒಂದು ಬುಲ್ಲಿಶ್ನೆಸ್ಸನ್ನು ತೋರಿಸಿದೆ. ಸಿನ್ಸ್ ಮಾರ್ನಿಂಗಿಂದ ನಮಗೆ ಒಂದು ಒಳ್ಳೆಯ ಒಂದು ಅವಕಾಶವನ್ನು ಕೊಟ್ಟಿದೆ. 15 minutes ಚಾರ್ಟ್ಗೆ ಡೈವ್ ಆಗೋಣ. ಏನು ಹೇಳ್ತಾ ಇದೆ ಚಾರ್ಟ್ ಅಂತ ನೋಡೋಕೆ ಹೋದರೆ, ಫಸ್ಟ್ ಈಸ್ ಯಾವುದು ಇಂಡಿಸಿಷನ್ ಕ್ಯಾಂಡಲ್ ಅಲ್ಲ. ಸೊ ನಮಗೆ ಒಂದು ರಿವರ್ಸ್ ಆಗ್ಬೋದು ಅಂತ ಒಂದು ಹಿಂಟ್ ಇತ್ತು. ಸೊ ಅದ್ರ ಪ್ರಕಾರ ಏನು ಮಾಡ್ತು, ಒಂದು ಗ್ಯಾಪ್ ಡೌನ್ ಆದರೂ ಕೂಡ ಅಷ್ಟೇ ರಿಕವರಿ ಆಯಿತು. ಹಾಗೆ ಇಟ್ ರೀಟ್ರೇಸ್ ಇದು. ದೀಸ್ 3 ಕ್ಯಾಂಡಲ್ಸ್ ಆರ್ ರೀಟ್ರೇಸ್ಮೆಂಟ್ ಕ್ಯಾಂಡಲ್ಸು. ಸೊ ಫ್ರಮ್ ದೇರ್ ಇಟ್ ಸೆಲ್ಫ್ ಇಟ್ ಟುಕ್ ದ ಸಪೋರ್ಟ್ ಅಲ್ಲ, ಆಲ್ಮೋಸ್ಟ್ 22,750 ಇಂದ ಸಪೋರ್ಟ್ ತೊಗೊಂಡಿದೆ. ಸೊ ಇನ್ ಫ್ಯೂಚರ್ ಡೇಸ್ ದಿಸ್ ಏರಿಯಾ ಇಸ್ ಗೋಯಿಂಗ್ ಟು ಬಿಕಮ್ ಒನ್ ಆಫ್ ದ ಮೇಜರ್ ಸಪೋರ್ಟ್ ಏರಿಯಾ ಕೂಡ ಆಗುತ್ತೆ. ವಿಲ್ ಮಾರ್ಕ್ ದಿಸ್. ಯಾವುದು 22,750 ವಿಲ್ ಬಿಕಮ್ ಮೇಜರ್ ಸಪೋರ್ಟ್ ಆಗುತ್ತೆ. ಹಾಗೆ ಅಲ್ಲಿಂದ ಏನು ಮಾಡ್ತು, ಹೈಯರ್ ಮಾಡಿಕೊಂಡು ಹೋಯಿತು. ಅಟ್ ದ ಎಂಡ್ ಆಫ್ ದ ಡೇ ಇಟ್ ಕ್ಲೋಸ್ಡ್ ಅಬೋವ್ ದ ಫಸ್ಟ್ ಕ್ಯಾಂಡಲ್. ಫಸ್ಟ್ ಟೈಮ್ ಇಟ್ ಕ್ಲೋಸ್ ಆಗಿದೆ ಆಫ್ಟರ್ ಸೋ ಮೆನಿ ಲಾಂಗ್ ಡೇಸ್ ಫಾಲಿಂಗ್ ಇಂದ ಫಸ್ಟ್ ಟೈಮ್ ಇಟ್ ಕ್ಲೋಸ್ ಆಗಿದೆ. ಇಟ್ ಇಸ್ ಇಂಡಿಕೇಟಿಂಗ್ ದಟ್ ಬುಲ್ಲಿಶ್ನೆಸ್ ಅಂತ ಹೇಳ್ತಾ ಇದೆ. ಸೊ ಲೆಟ್ಸ್ ನಾಳೆಗೆ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ನಮಗೆ ಇವತ್ತೇನಾದರೂ ಟ್ರೇಡ್ ಸಿಕ್ಕಿದೆಯಾ ಅಂತ ಕೂಡ ನಾವು ನೋಡೋಣ. ಇವತ್ತು ಆ್ಯಕ್ಚುಲಿ ಮಾರ್ನಿಂಗ್ಗೆ ನಮಗೆ ಒಂದು ಏನು ರಿಟ್ರೇಸ್ಮೆಂಟ್ ಇರ್ತದೆ, ಈ ಟ್ರೇಡ್ ನಮಗೆ ಸಿಕ್ಕಿದೆ. ಮಾರ್ನಿಂಗ್ಗೆ ಈ ಟ್ರೇಡ್ ನಮಗೆ ಸಿಕ್ಕಿದೆ. ದೋಸ್ ಹೂ ವರ್ಕ್ ವಿತ್ ದ ಲೆವೆಲ್ಸ್ ಅವರಿಗೆ ಒಂದು ಈ ಟ್ರೇಡ್ ಕ್ಯಾಪ್ಚರ್ ಮಾಡೋಕ್ಕೆ ಒಳ್ಳೆಯ ಒಂದು ಟ್ರೇಡ್ ಆಗಿತ್ತಿದು. ಅದು ಬಿಟ್ಟರೆ ಆ್ಯಸ್ ಪರ್ ಅವರ್ ಸೆಟಪ್ ಬೇಸಲ್ಲಿ ಇಲ್ಲಿ ಒಂದು ಅವಕಾಶ ಸಿಕ್ತು. ಹಾಗೆ ಒಂದು ನಮ್ಮ ಒಂದು ಸಪೋರ್ಟ್ ಝೋನಿಂದ ಎಲ್ಲಿದು ಇದಂತೂ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡುವಂತಹ ಒಂದು ಮೂಮೆಂಟ್ ಆಗಿತ್ತು. ಒಳ್ಳೆ 1:2 ನಮಗೆ ಟಾರ್ಗೆಟನ್ನು ತಂದು ಕೊಟ್ಟಿದೆ. ಅದಾದ ಮೇಲೆ ನೆಕ್ಸ್ಟ್ ನಮಗೆ ಇವನ್ ಈ ಏರಿಯಾದಲ್ಲೂ ಕೂಡ ಒಳ್ಳೆ ಬೈಯಿಂಗ್, ಈ ಒಂದು ಏರಿಯಾದಲ್ಲೂ ಕೂಡ ನಮಗೆ ಬೈಯಿಂಗಿಗೆ ಒಂದು ಅವಕಾಶವನ್ನು ಕೊಟ್ಟಿತ್ತು. ಎಲ್ಲ ಕಡೆ ಆಲ್ಮೋಸ್ಟ್ ಟಾರ್ಗೆಟ್ ಹಿಟ್ ಆಗಿದೆ. ಒಂದು ಯಾಕಂದರೆ ಡೌನ್ ಸೈಡ್ ನೋಡೋಕ್ಕೆ ನಮಗೆ ಇವತ್ತು ಅಂಥ ಒಂದು ಅವಕಾಶ ಇರಲಿಲ್ಲ. ಯಾಕಂತಂದರೆ ಟ್ರೆಂಡ್ ಅಪ್ ಟ್ರೆಂಡ್ ಅನ್ನೋದು ಗೊತ್ತಿದೆ. ಸೊ ಎಲ್ಲೆಲ್ಲಿ ಮೂಮೆಂಟ್ ಅನ್ನೋದು ಗೊತ್ತಿತ್ತು ಕೂಡ. ಸೊ ನಮ್ಮ ಸೆಟಪ್ ಪ್ರಕಾರ ವರ್ಕ್ ಮಾಡಿದವ್ರಿಗೆ ಈ ಇದು ಪ್ರಾಫಿಟನ್ನು ತಂದುಕೊಟ್ಟಿದೆ ಆ್ಯಸ್ ಪರ್ ಅವರ್ ಸೆಟಪ್ ವರ್ಕ್ ಮಾಡಿದವ್ರಿಗೆ. ಸೊ ಇಲ್ಲಿ ಒಂದು ಚಿಕ್ಕದೊಂದು ಇದು ಈ ಒಂದು ಲೆವೆಲ್ಗೆ ಇದು ರೇಟ್ರೆಸ್ ಅಂತ ತೊಗೊಂಡು ಸ್ಟಾಪ್ ಲಾಸ್ ಆಗ್ತಾ ಇರಲಿಲ್ಲ. ಬಟ್ ಏನು ಸೆಟಪ್ ಪ್ರಕಾರ ಮಾಡ್ತೀವಿ ಅಂದರೆ ಇಲ್ಲೊಂದು ನಮಗೊಂದು 10-15 ಪಾಯಿಂಟು ಒಂದು ಸೆಲ್ ಸೈಡ್ದು ಒಂದು ಸ್ಟಾಪ್ ಲಾಸ್ ಕೊಡ್ತು. ಅದು ಬಿಟ್ಟರೆ ಅಗೇನ್ ಇಟ್ ಕವರ್ಡ್ ಎವ್ರಿಥಿಂಗ್. ಇಲ್ಲಿ ಕವರ್ ಮಾಡಿ ನಮಗೆ ಟಾರ್ಗೆಟನ್ನು ರೀಚ್ ಮಾಡಿದೆ. ಸೊ ಇದು ನನಗೆ ನಿಫ್ಟಿನಲ್ಲಿ ಎಲ್ಲೆಲ್ಲಿ ಟ್ರೇಡ್ ಸಿಕ್ತು ಅಂತ. ಸೊ ಇದು ಟ್ರೇಡ್ ಎಲ್ಲಿ ಸಿಕ್ತು ಅಂತ ಆಯಿತು. ಈಗ ನೆಕ್ಸ್ಟ್ ನಾವು ನಾಳೆಗೆ ಯಾವತ್ತಿ ಟ್ರೇಡ್ ತೊಗೊಳ್ಬೋದು ಅಂತ ನೋಡೋಣ. ಈಗ ಏನಾಗಿದೆ ಇವತ್ತು ಮಾರ್ಕೆಟ್, ಸ್ವಲ್ಪ ನಾವು ಚಾರ್ಟನ್ನು ಸ್ವಲ್ಪ ಡೀಪಾಗಿ ಅನಲೈಸ್ ಮಾಡಬೇಕು. ಹೈಯರ್ ಫಾರ್ಮೇಷನಲ್ಲೇ ಹೋಗಿದೆ. ಹೇಗೆ ಹೋಗಿದೆ ಮಾರ್ಕೆಟು, ಇಲ್ಲಿ ಬಂತು, ಪುನಃ ಹೈ ಮಾಡ್ತು, ಅಗೇನ್ ರೀಟ್ರೇಸ್, ಅಗೇನ್ ಹೈಯರ್ ಝೋನ್, ಅಗೇನ್ ರೀಟ್ರೇಸ್, ಅಗೇನ್ ಹೈಯರ್ ಝೋನ್ಗೆ ಹೋಗಿದೆ. ಅಂದರೆ ನಮಗೆ ಪ್ರೀವಿಯಸ್ ಒಂದು
ಏನು ಸ್ವಿಂಗ್ ಇದೆ ಆ ಒಂದು ಲೆವೆಲಲ್ಲಿ ಈಗ ಕೂತಿದೆ. ಹೈಯರ್ ಝೋನಲ್ಲಿ ನಮಗೆ ಪ್ರೈಸ್ ಆಕ್ಷನ್ ಆಗಿ ಕೂತಿದೆ. ನಾಳೆಗೆ ಪ್ರಾಬಬಿಲಿಟಿ ಏನಾಗ್ಬೋದು ಅನ್ನೋದನ್ನು ನೋಡೋಣ. ನಾಳೆಗೆ ನನಗೆ ಹೈಯರ್ ಸೈಡಲ್ಲಿ ನನಗೆ ಇಮಿಡಿಯೇಟಾಗಿ ಇವಾಗ 22,963 ಎಲ್ಲ ಕ್ಲೋಸಿಂಗ್ ಪ್ರೈಸು. ಸೊ ನಾಳೆಗೇನಾದ್ರು ಸಪೋಸ್ ನಮಗೆ ಫ್ಲ್ಯಾಟ್ ನೋಟಲ್ಲಿ ಓಪನ್ ಆಯಿತು ಅಂತಂದರೆ ಅದೇ 3 ಸಿನಾರಿಯೋನ ನಾವು ನೋಡೋಣ. ಒಂದೇ ಒಂದು ಹ್ಯಾಂಗಲಲ್ಲಿ ನಾವು ಥಿಂಕ್ ಮಾಡೋದು ಬೇಡ, 3 ಹ್ಯಾಂಗಲ್ ಥಿಂಕ್ ಮಾಡೋಣ. ಸೈಡ್ ವೇಸ್ ಓಪನ್ ಆದ್ರೇನು, ಗ್ಯಾಪ್ ಅಪ್ ಆದ್ರೇನು, ಗ್ಯಾಪ್ ಡೌನ್ ಆದ್ರೇನು, ಯಾವ್ಯಾವ ರೀತಿ ಓಪನ್ ಆದರೆ ನಾವು ಯಾವ ರೀತಿ ಒಂದು ಡಿಸಿಷನ್ನ ತೊಗೊಳ್ಬೇಕು ವೈಲ್ ಟ್ರೇಡಿಂಗ್ ಅನ್ನೋದನ್ನು 3 ಕೂಡ ನೋಡೋಣ. ಒಂದು ಸೈಡ್ ವೇಸ್ ಒಂದು ಫ್ಲ್ಯಾಟ್ ನೋಟ್ ಓಪನ್ ಆಯಿತು, ಫ್ಲ್ಯಾಟ್ ನೋಟ್ ಓಪನ್ ಆಗಿ ಈ ಏರಿಯಾಗೆ ಬಂತು ಪುನಃ ಅಂತಂದರೆ ದಿಸ್ ಒನ್ ಬೈಯಿಂಗ್ ಚಾನ್ಸ್, ಇದು ಒಂದು ಸಪೋರ್ಟ್ ಆಗಿ ಮೇಲ್ಗಡೆ ಹೋಗುತ್ತೆ. ಇಲ್ಲ ಇಲ್ಲೇ ಒಂದು ಗ್ಯಾಪ್ ಅಪ್ ಆಯಿತು, ಗ್ಯಾಪ್ ಅಪ್ ಏನು 23,000 ಹತ್ರ ಈ ಏರಿಯಾದಲ್ಲಿ ಗ್ಯಾಪ್ ಅಪ್ ಆಯಿತು ಅಂತಂದರೆ ಇಲ್ಲೇ ಸಸ್ಟೈನ್ ಆಗಿ ಸುಮಾರು ಹೊತ್ತಿತ್ತು ಮೇಲಕ್ಕೆ ಹೋಯ್ತು ಅಂತಂದರೆ ದೇರ್ ಈಸ್ ಚಾನ್ಸ್ ಟು ಮೂವ್ ಹೈಯರ್ ಸೈಡ್ ಆಫ್ 23,200ವರೆಗೂ ದೇರ್ ಇಸ್ ಎ ಚಾನ್ಸ್. ಸೊ ಆಯ್ತಲ್ಲ, ಒಟ್ಟು ಗ್ಯಾಪ್ ಅಪ್ ಆದರೆ ನಾವು ಯಾವ ರೀತಿ ಡಿಸಿಷನ್ ತೊಗೊಳ್ಬೇಕು ಅಂತ ನಮಗೆ ಈ ಒಂದು ಲೆವೆಲ್ ಮೇಲೇ ಆವಾಗ ನಮಗೇನು ಒಂದು ಸೈಕಲಾಜಿಕಲ್ ಲೆವೆಲ್ 23,000 ಏರಿಯಾ ವಿಲ್ ಬಿಕಮ್ ಮೇಜರ್ ಸಪೋರ್ಟು. ಇಫ್ ಫೇಲ್ ಟು ಹೋಲ್ಡ್ ದಟ್ ಏರಿಯಾ ಇಸ್ ಗೋಯಿಂಗ್ ಟು ಫಾಲ್ ಅಗೇನ್. ಹಾಗಾಗಿ ನಮಗೆ ಏನಾಗುತ್ತೆ, ಈ ಝೋನು 22,000 ಈ ಒಂದು 900 ಏನು ಈ ಏರಿಯಾ ಇದೆಯಲ್ಲ ಇದು ಒಂದು ಸಪೋರ್ಟ್ ಏರಿಯಾ ಆಗುತ್ತೆ. ಅಗೇನ್ ಇಲ್ಲಿ ಬಂದು ಮತ್ತೆ ಪಿಕಪ್ ತೊಗೊಳ್ಳೋಕ್ಕೆ ಸಾಧ್ಯ ಇದೆ. ಸೊ ನನ್ನ ಸಿನಾರಿ ಏನು, ಫ್ಲ್ಯಾಟ್ ಓಪನ್ ಆಯಿತು, ಓಪನ್ ಆಗಿ ಹೀಗೆ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ನಮಗೆ ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಮೇಲೆ ಹೋಯ್ತು ಅಂತಂದರೆ ದೇರ್ ಇಸ್ ಎ ಹೈ ಚಾನ್ಸ್ ಟು ಮೂವ್ ಅಪ್ ಸೈಡ್. ಸೊ ಟಾರ್ಗೆಟ್ ನನಗೆ ಈ ಏರಿಯಾನೇ ನನಗೆ ಫಸ್ಟ್ ಟಾರ್ಗೆಟ್ ಆಗುತ್ತೆ. ಅದು ಬ್ರೀಚ್ ಆಯಿತು ಅಂತಂದರೆ ನನ್ನ ಒಂದು ಏರಿಯಾ ಬಂದುಬಿಟ್ಟು ಈ ಏರಿಯಾ ನನ್ನ ಒಂದು 23,200 ಅಪ್ರಾಕ್ಸಿಮೇಟು ಈ ಏರಿಯಾ ನನ್ನ ಒಂದು ನೆಕ್ಸ್ಟ್ ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ. ಒನ್ಸ್ ಈ ಒಂದು ಸಪೋರ್ಟನ್ನು ಬ್ರೇಕ್ ಮಾಡ್ಕೊಂಡು ಹೋಯಿತು ಅಂತಂದರೆ ಈ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡ್ಕೊಂಡು ಹೋಯ್ತು ಅಂತಂದರೆ ಈ ಏರಿಯಾನೇ ನಮಗೆ ಸಪೋರ್ಟ್ ಆಗುತ್ತೆ. ಈ ಏರಿಯಾದಿಂದ ಹಾಗೆ ರಿಟರ್ನ್ ಆಯಿತು ಅಂದರೆ ದಿಸ್ ಏರಿಯಾ ಇಸ್ ಗೋಯಿಂಗ್ ಟು ಬಿಕಮ್ ರೆಸಿಸ್ಟೆನ್ಸ್ ಅಲ್ವಾ. ಸೊ ನಮ್ಮ ಒಂದು ಈಗಿನ ಒಂದು ಗ್ಲೋಬಲ್ ಮಾರ್ಕೆಟ್ ಡೇಟಾಸ್ ಪ್ರಕಾರ ಏನು ಹೇಳ್ತದೆ ಅಂತಂದರೆ ಎಲ್ಲ ಕೂಡ ಗ್ಯಾಪ್ ಅಪ್ಪಲ್ಲಿ ಆಗುವಂಥ ಒಂದು ಸಾಧ್ಯತೆ ಇದೆ. ಇಫ್ ಓವರ್ ನೈಟಲ್ಲಿ ಏನಾದ್ರು ಚೇಂಜಸ್ ಆಯಿತು ಅಂತಂದರೆ ನಾವು ಯಾವ ಥರ ಡಿಸೈಡ್ ಮಾಡ್ಬೋದು ಅನ್ನೋದು ಒಂದು ಅನಾಲಿಸಿಸ್ ಅಷ್ಟೇ ಇದು. ಓಕೆ, ಸೊ ಸಪೋಸ್ ಏನಾದ್ರು ಸೈಡ್ ವೇಸಲ್ಲಿ ಓಪನ್ ಆಯಿತು, ಈ ಏರಿಯಾದಲ್ಲಿ ಓಪನ್ ಆಯಿತು, ಓಪನ್ ಆಗಿ ಹಾಗೆ ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಬಂತು ಅಂತಂದರೆ ನನ್ನ ಒಂದು ಡೌನ್ ಸೈಡಿನ ಟಾರ್ಗೆಟ್ ಏನು ಅಂತ ಕೂಡ ನೋಡೋಣ. ಸೊ ನಮಗೆ ಗೊತ್ತಿದ್ದ ಹಾಗೆ ಇವತ್ತು ಮಾರ್ಕೆಟು ಫಸ್ಟ್ ಟೈಮಲ್ಲ ಆಫ್ಟರ್ ಲಾಂಗ್ ಟೈಮ್ ಇಟ್ ಮೂವ್ಡ್ ಹೈಯರ್ ಸೈಡ್. ಸೊ ಆಗ ನನಗೇನಾಗುತ್ತೆ, ಈ ಏರಿಯಾ ಬಂದುಬಿಟ್ಟು ನನಗೆ ವೆರಿ ಮಚ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಿಸ್ ಏರಿಯಾ ವಿಲ್ ಬಿಕಮ್ ಮೇಜರ್ ಸಪೋರ್ಟ್ ಏರಿಯಾ ನನಗೆ. ಯಾ ಹೈಯರ್ ಸೈಡ್ ಬಂದುಬಿಟ್ಟು ಇಮಿಡಿಯೇಟು 23,000. ಇಫ್ ಇಟ್ ಬ್ರೇಕ್ಸ್, ಒಳ್ಳೆ ಒಂದು ಕ್ಯಾಂಡಲಲ್ಲಿ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ, ಒಳ್ಳೆ ಕ್ಯಾಂಡಲಲ್ಲಿ ಅದು ಬ್ರೇಕ್ ಆಯಿತು ಅಂತಂದರೆ ವಿತ್ ಗುಡ್ ಕ್ಯಾಂಡಲ್ ಬ್ರೇಕ್ಸ್, ಆಗ ಏನಾಗುತ್ತೆ ಈ ಏರಿಯಾ ಬಂದುಬಿಟ್ಟು ಮೇಜರ್ ಸಪೋರ್ಟ್ ಆಗಿ ಅಲ್ಲಿಂದನೇ ಮತ್ತೆ ಪಿಕಪ್ ಆಗಲಿಕ್ಕೆ ದೆರ್ ಈಸ್ ಮೋರ್ ಚಾನ್ಸ್. ಈಗಿನ ಡೇಟಾ ಪ್ರಕಾರ ನಮಗೆ ನಾಳೆಗೆ ಒಂದು ಪಾಸಿಟಿವ್ ಮೂವ್ ಅನ್ನೋ ಥರನೇ ಇದೆ. ವಿಲ್ ಸಿ ಹೌ ಮಚ್ ಇಟ್ ವಿಲ್ ಸಸ್ಟೈನ್ ಅಟ್ ದಟ್ ಲೆವೆಲ್ ಅನ್ನೋದು ನಾವು ನೋಡೋಣ. ಓಕೆ, ನೆಕ್ಸ್ಟ್ ವಿಲ್ ಡೈವ್ ಇನ್ ಟು ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ ಗ್ಯಾಪ್ ಡೌನ್ ಆಗಿ ಒಂದು ರೇಸ್ ತೊಗೊಂಡು ನಮ್ಮ ಒಂದು ಲೆವೆಲ್ಸ್ನೇ ಇದು ಮಾಡಿದ್ವಲ್ಲ ನಾವೊಂದು 48,500 ವಿಲ್ ಬಿಕಮ್ ಅವರ್ ನೆಕ್ಸ್ಟ್ ಸಪೋರ್ಟ್ ಝೋನ್ ಅಂತ. ಸೊ ಆ ಏರಿಯಾದಿಂದಲೇ ನಮಗೆ ಏನಾಗಿದೆ, ರಿವರ್ಸಲ್ ತೊಗೊಂಡು ಹಾಗೆ ಹೈಯರ್ ಐ ಮಾಡಿಕೊಂಡು ಇಟ್ ಬ್ರೀಚ್ಡ್ ಆಲ್ ದ ನಮ್ಮ ಒಂದು ಪ್ರೀವಿಯಸ್ ಒಂದು ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿಕೊಂಡು ಹೈಯರ್ ಐ ಮಾಡಿಕೊಂಡು ಈಗ ಆಲ್ರೆಡಿ ಇಟ್ ಹಸ್ ಬಿನ್ ಕ್ಲೋಸ್ಡ್
ಅಬೌವ್ ದ ಪ್ರೀವಿಯಸ್ ಇದು ಸ್ವಿಂಗ್ ಇದ್ರ ಹತ್ರ ನಿಂತಿದೆ ಈಗ. ಸೊ ನಾಳೆಗೆ ಯಾವ ರೀತಿ ಸಿನಾರಿಯೋ ಆಗ್ಬೋದು ಅಂತ ಒಂದು ಚೆಕ್ ಮಾಡೋಣ. ಅದಕ್ಕಿಂತ ಮೊದಲು ನಮಗೆ ಎಲ್ಲಿ ಟ್ರೇಡ್ ಸಿಕ್ತು ಇವತ್ತು ನೋಡೋಣ. ನಮಗೆ ಆಲ್ಮೋಸ್ಟು ಈ ಏರಿಯಾ ಕ್ಯಾಪ್ಚರ್ ಮಾಡೋಕ್ಕೆ ಅದು ಬಿಟ್ಟರು ಅಂತೂ ಇದು 1:2 ಕೊಟ್ಬಿಟ್ಟಿದೆ. ದಿಸ್ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಸೆಟಪ್. ಜಸ್ಟ್ ಗಿವನ್ ಫುಲ್ ಟಾರ್ಗೆಟ್ ನಮಗೆ ಕೊಟ್ಟಿರುವಂಥದ್ದು. ಈ ಮೊಮೆಂಟಮಲ್ಲಿ ಟಾರ್ಗೆಟ್ ಕೊಡೋದಿದೆಯಲ್ಲ ತುಂಬ ಚೆನ್ನಾಗಿ ಇರುತ್ತೆ. ಅದು ಸೈಡ್ ವೇಸಲ್ಲಿ ಕೊಡೋ ಟಾರ್ಗೆಟ್ಗಿಂತ ಮೊಮೆಂಟಮಲ್ಲಿ ನಮಗೆ ಟಾರ್ಗೆಟ್ ಬರಬೇಕು. ಸೊ ಇಟ್ಸ್ ಕ್ವೈಟ್ ಎಕ್ಸ್ಪೆಕ್ಟೆಡ್ ಇತ್ತು. ಮಾರ್ಕೆಟ್ ಈಸ್ ಗೋಯಿಂಗ್ ಟು ಒಂದು ಗ್ರೀನಲ್ಲಿ ಕ್ಲೋಸ್ ಆಗ್ಬೋದು ಅನ್ನೋ ಒಂದು ನಮಗೆ ಒಂದು ಅನಾಲಿಸಿಸ್ ಇತ್ತು ನಮ್ಮದು. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಏನು, ನೆಕ್ಸ್ಟ್ ಅಗೇನ್ ಮತ್ತೆ ನಮಗೆ ಈ ಏರಿಯಾದಲ್ಲಿ ಇದೊಂದು ಕನ್ಸಲ್ಟೇಷನ್ ಪೀರಿಯಡ್ ಮುಗಿದ ಮೇಲೆ ಅಗೇನ್ ಈ ಏರಿಯಾದಲ್ಲಿ ನಮಗೆ ಮತ್ತೆ ಒಂದು ಸೆಟಪ್ ಸಿಕ್ಕಿದೆ. ಅದು ಕೂಡ ಟಾರ್ಗೆಟ್ ಹಿಟ್. ಅಂದರೆ ಒಂದು ಅರ್ಥ ಮಾಡ್ಕೋಬೇಕು, ದೋಸ್ ಹೂ ಆರ್ ವರ್ಕಿಂಗ್ ವಿತ್ ಪ್ರಾಪರ್ ಸೆಟಪ್, ಪ್ರಾಪರ್ ಸ್ಟಾಪ್ ಲಾಸ್ ಆ್ಯಂಡ್ ಮನಿ ಮ್ಯಾನೇಜ್ಮೆಂಟ್, ರಿಸ್ಕ್ ಮ್ಯಾನೇಜ್ಮೆಂಟ್, ದೋಸ್ ಹೂ ಆರ್ ಮೇಂಟೈನಿಂಗ್ ಪ್ರಾಪರ್ಲಿ, ಅವರಿಗೆ ಅವಕಾಶಗಳು ಇದ್ದೇ ಇದೆ ಅಂತ ಇದು ನಮಗೆ ಅಗೇನ್ ಆ್ಯಂಡ್ ಅಗೇನ್ ಪ್ರೂವಿಂಗ್. ಓಕೆ, ಸೊ ಇದೆಲ್ಲ ನಮ್ಮ ಇವತ್ತಿನ ಟ್ರೇಡಿಂಗ್ ಒಂದು ಸಿಕ್ಕಿರುವಂಥ ಟ್ರೇಡ್ಗಳಾಗಿದ್ವು. ಓಕೆ, ನೆಕ್ಸ್ಟ್ ನೋಡೋಣ ನಾಳೆಗೆ ನಮಗೆ ಯಾವುದೆಲ್ಲ ರೀತಿಯಾಗಿ ಟ್ರೇಡ್ ಮಾಡ್ಬೋದು ಅಂತ ಬ್ಯಾಂಕ್ ನಿಫ್ಟಿಯಲ್ಲಿ. ನನಗೆ ಇಮಿಡಿಯೇಟಾಗಿ ಯಾವುದು ರೆಸಿಸ್ಟೆನ್ಸ್ ಕಾಣ್ತಾ ಇದೆ ಅಂತಂದರೆ ಇಲ್ಲಿ ನನಗೆ ಐ ಪುಟ್ 1 ಲೈನ್ ಟು ಇಯರ್. ಇಮಿಡಿಯೇಟಾಗಿ ನನಗೆ ಸಿಗ್ತಾ ಇರೋದು 49,500, ಒಂದು 530 ಹೇಳ್ಬೋದು. ಈ ಝೋನು ನನಗೆ ಒಂದು ರೆಸಿಸ್ಟೆನ್ಸ್ ಆಗಿ ಕಾಣಿಸ್ತಾ ಇದೆ. ಈ ಏರಿಯಾ ನನಗೆ ಒಂದು ರೆಸಿಸ್ಟೆನ್ಸ್ ಆಗಿ ಕಾಣಿಸ್ತಾ ಇದೆ. ಸೊ ಬಫರ್ ಒಂದು 20-30 ಪಾಯಿಂಟ್ ಬಫರ್ ಹಾಕ್ಬೋದು. ಯಾಕಂದರೆ ಒಂದು ಲೈನ್ ಹಾಕ್ದಂಗೆ ಅದೇ ಏರಿಯಾಗೆ ಹೋಗಿ ಟಚ್ ಆಗಿ ಬರೋದಿಲ್ಲ. ಬಫರ್ ಇಟ್ ವಿಲ್ ಟೇಕ್ ಎ ರೂಮ್. ಒಂದು ಅಲ್ಲಿಂದ ವಾಪಸ್ ಬರೋದಾಗಿರ್ಬೋದು, ಅಲ್ಲಿಂದ ಮೇಲೆ ಹೋಗೋದಾಗಿರ್ಬೋದು, ಒಂದು ಲೆವೆಲ್ಸಿಂದ ರೀಚ್ ಆಗಬೇಕಾದ್ರೆ ಒಂದು ಬಫರ್ ಝೋನನ್ನ ತೊಗೊಳುತ್ತೆ. ಸೊ ನಾಳೆಗೆ ಸಪೋಸ್ ನಮ್ಮ ಏರಿಯಾ ಇಲ್ಲಿದೆ, ಈಗ ಕ್ಲೋಸಿಂಗ್ ಇದು ಏರಿಯಾ ಬಂದುಬಿಟ್ಟು 49,279 ಇದೆ. ಸೊ ನಾಳೆಗೆ ಫ್ಲ್ಯಾಟ್ ಓಪನ್ ಆಗಿ ಈ ಏರಿಯಾ ಸಪೋರ್ಟ್ ತೊಗೊಂಡು ಪುನಃ ಮೇಲೋಯ್ತು ಅಂತಂದರೆ ದೇರ್ ಇಸ್ ನೋ ಡೌಟ್ ಇಲ್ಲಿ ಒಂದು ನನಗೆ ಬೈಯಿಂಗ್ ಅವಕಾಶ ಸಿಗುತ್ತೆ. ಇಲ್ಲ ನಾಳೆಗೆ ಗ್ಯಾಪ್ ಅಪ್ಪೇ ಆಯಿತು ಅಂದ್ಕೊಳ್ಳೋಣ, ನನಗೆ ಮೇಜರ್ ಝೋನ್ ಬಂದುಬಿಟ್ಟು 49,500 ಮೇಲೆ ಒಂದು ಝೋನ್ ಸಿಗುತ್ತೆ. ಇಮಿಡಿಯೇಟ್ ನನಗೆ ನೆಕ್ಸ್ಟ್ ಝೋನ್ ಅಂತ ಹೇಳಿದ್ರೆ ಒಂದು ಏರಿಯಾ ಒಂದು ಪ್ಲಾಟ್ ಮಾಡ್ಕೊಳ್ಳೋಣ. ಈ ಏರಿಯಾದವರೆಗೂ ನಮಗೆ ಬರುವ ಸಾಧ್ಯತೆ ಇದೆ ಅಂತ. ದಿಸ್ ಇಸ್ ಮೈ ರೆಸಿಸ್ಟೆನ್ಸ್ ಏರಿಯಾ ಅಲ್ವಾ. ಈಗ ಸಪೋರ್ಟ್ ಏರಿಯಾ ನಮಗೆ ಸಿಕ್ತು, ರೆಸಿಸ್ಟೆನ್ಸ್ ಏರಿಯಾ ಸಿಕ್ತು. ನಾಳೆ ಗ್ಯಾಪ್ ಅಪ್ ಓಪನ್ ಆದರೆ ನನಗೆ ಒಂದು ರೆಸಿಸ್ಟೆನ್ಸ್ ಏರಿಯಾ ಫಸ್ಟ್ ಬಂದುಬಿಟ್ಟು ಈ ಏರಿಯಾ ಆಗುತ್ತೆ. ಅದ್ರ ನೆಕ್ಸ್ಟ್ ಬಂದುಬಿಟ್ಟು ಮೇಜರ್ ಇಲ್ಲ, ನಾವು ಇಲ್ಲಿ ಬಂದಮೇಲೆ ನಾನು ಟ್ರೇಡ್ ಮಾಡ್ತೀನಿ ಅಂದರೆ ದಿಸ್ ಇಸ್ ವೆಲ್ ಆ್ಯಂಡ್ ಗುಡ್, ಒಳ್ಳೆ ಏರಿಯಾ ಇದು. 49,800 ವಿಲ್ ಬಿ ಹೈಯೆಸ್ಟ್ ರಿಜೆಕ್ಟೆಡ್ ಏರಿಯಾ ಇದು. ಇಲ್ಲಿಂದ ಒಂದು ನಮಗೆ ಒಂದು ರಿವರ್ಸಲ್ಗೂ ಕೂಡ ನಾವು ಒಂದು ಅವಕಾಶವನ್ನು ಹುಡುಕ್ಬೋದು. ಇಲ್ಲ ಗ್ಯಾಪ್ ಅಪ್ ಅದು ಹಾಕ್ತಾನೆ ಇದೇ ಏರಿಯಾ ಆಯ್ತು ಹೋಯ್ತು ಅಂತಂದರೆ ಇಲ್ಲಿಂದ ಒಂದು ರಿವರ್ಸಲ್ ಬಂದು ಅಗೇನ್ ಇಟ್ ಮೇ ಟೇಕ್ ಸಪೋರ್ಟ್ ಫ್ರಮ್ ದಿಸ್ ಏರಿಯಾ. ಇಲ್ಲ ಏನೂ ಇದಿಲ್ಲ, ನಾಳೆಗೇನೋ ಇನ್ನೂ ಓವರ್ ನೈಟಲ್ಲಿ ಏನೋ ಇದಾಯಿತು, ವ್ಯತ್ಯಾಸ ಆಯಿತು ಅಂತಂದರೆ ವಾಪಸ್ಸು ನಮಗೆ 48,400 ಏರಿಯಾ ಡೈರೆಕ್ಟ್ ಸ್ಟ್ರೈಟ್ ಅವೇ ನಮಗೆ ಇಲ್ಲಿಗೆ ಒಂದು ಡೌನ್ ಸೈಡ್ಗೆ ವಿಂಡೋ ವಿಲ್ ಓಪನ್. ಡೌನ್ ಸೈಡ್ದು ನನಗೆ ಇವತ್ತಿನ ಒಂದು ಇದು ನೋಡಿ, ಯಾಕಂದರೆ ಆಫ್ಟರ್ ಲಾಂಗ್ ಟೈಮ್ ಆಫ್ ಟ್ರೇಡಿಂಗ್ ಡೇಸ್ ಇವತ್ತು ನಮಗೆ ಒಂದು ಗ್ರೀನ್ ಕ್ಯಾಂಡಲ್ ನಮಗೆ ಸಿಕ್ಕಿದೆ, ಒಳ್ಳೆ ಕ್ಯಾಂಡಲ್ಲೇ ಸಿಕ್ಕಿದೆ. ಹ್ಯಾಮರ್ ಅಲ್ವಾ, ಒಳ್ಳೆ ಗ್ರೀನ್ ಕ್ಯಾಂಡಲ್ ಸಿಕ್ಕಿದೆ. ಹೌ ಇಟ್ ಈಸ್ ಗೋಯಿಂಗ್ ಟು ಸಸ್ಟೈನ್ ಫಾರ್ ಟುಮಾರೋ ಟ್ರೇಡ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಪಾರ್ಟೆಂಟ್ ಏರಿಯಾ ನಮಗೆ ಗೊತ್ತಿರೋದ್ರಿಂದ, ಎಲ್ಲೆಲ್ಲಿ ರಿವರ್ಸಲ್ ಪಾಯಿಂಟ್ ಅನ್ನೋದು ನಮ್ಗೆ ಗೊತ್ತಿರೋದ್ರಿಂದ ಆ್ಯಸ್ ಪರ್ ಅವರ್ ಸೆಟಪ್ ವಿಲ್ ಟ್ರೇಡ್ ಅಂತ ಹೇಳ್ಬೋದು. ಸೊ ನಾ ಹಾಗೆ ಸ್ವಲ್ಪ ವಾಯ್ಡ್ ಡೇಟಸ್ ನೋಡ್ಕೊಂಡು ಬರೋಣ ಏನು ಹೇಳ್ತಾ ಇದೆ ಅಂತ. ಆಯಿಲ್ ಏನಿದೆ ನಮಗೀಗ ರೈಟ್ ನಾವು 49,000 ಅರೌಂಡ್ 300 ಟ್ರೇಡ್ ಮಾಡ್ತೀವಿ. ನೆಕ್ಸ್ಟ್ ಇಮಿಡಿಯೇಟ್ ನಮಗೆ ರೆಸಿಸ್ಟೆನ್ಸ್ ಬಂದುಬಿಟ್ಟು 49,500. ಓಕೆ, ಹೈಯರ್ ಸೈಡಲ್ಲಿ
ಲೋವರ್ ಸೈಡ್ ಬಂತು ಅಂತಂದರೆ 49,000 ಇದು ನಮಗೆ ಸಿಗ್ತಾ ಇದೆ. ಇಲ್ಲಿ ಹೈಯೆಸ್ಟ್ ಪುಟ್ ರೈಟರ್ ಇದ್ದಾರೆ, ಹಾಗೆ ಇಲ್ಲಿ ಹೈಯೆಸ್ಟ್ ಕಾಲ್ ರೈಟರ್ ಇದ್ದಾರೆ. ಇದೇನಾದ್ರು 49,000 ಬ್ರೇಕ್ ಆಯಿತು ಅಂತಂದರೆ ನೆಕ್ಸ್ಟ್ ಜರ್ನಿ ನಮಗೆ 50,000ಗೆ ಹೇಳ್ತದೆ. ಇನ್ ಬಿಟ್ವೀನ್ ದೇರ್ ಆರ್ ಸೋ ಮೆನಿ ಲೆವೆಲ್ಸ್ ಇದೆ. ಅಲ್ಲಿ ಎವ್ರಿ 100 ಪಾಯಿಂಟ್ಸ್ ದೇರ್ ಇಸ್ ಒಂದು ಕಾಲ್ ರೈಟರ್ಸ್ ಇದ್ದಾರೆ. ಅದು ಒಂದು ಚಿಕ್ಕದಾಗಿದ್ದಾರೆ, ಅದೇನಾದ್ರು ಪಾರ್ ಮಾಡ್ತು ಅಂತಂದರೆ ದೇರ್ ಇಸ್ ನೋ ಡೌಟ್ ಇಟ್ ವಿಲ್ ಹಿಟ್ ದ 50,000 ಲೆವೆಲ್. ಇಫ್ ಫೇಸ್ ಟು ಇಟ್ ಈ ಒಂದು ಲೆವೆಲ್ನೇ 49,500 ಬ್ರೇಕ್ ಮಾಡಿದ್ರೆ ಅಲ್ಲಿಂದನೇ ರಿವರ್ಸ್ ಆಯಿತು ಅಂತಂದರೆ ದೇರ್ ಇಸ್ ಎ ಮೇಜರ್ ಚಾನ್ಸ್ ಟು ಕಮ್ ಟು ಈ ಏರಿಯಾಗೂ ಕೂಡ ನಮಗೆ ಬರಬಹುದು. ಓಕೆ, ಇದು ನನ್ನ ಒಂದು ಬ್ಯಾಂಕ್ ನಿಫ್ಟಿಯ ಒಂದು ವೈ ಡೇಟಾಸ್ ಹೇಳ್ತಾ ಇರುವಂಥದ್ದು. ಸೊ ನಿಫ್ಟಿಯಲ್ಲಿ ನೋಡೋಣ. ನಿಫ್ಟಿಯಲ್ಲಿ ಏನು, ನಿಫ್ಟಿ ಕೂಡ ಅಷ್ಟೇ 22,950 ಇದೆ. ಇಮಿಡಿಯೇಟ್ ರೆಸಿಸ್ಟೆನ್ಸ್ 23. ಇಫ್ ಇಟ್ ಅದು ಬ್ರೇಕ್ ಆಗೋಯ್ತು ಅಂತಂದರೆ ದೇರ್ ಇಸ್ ನೋ ಡೌಟ್ ನಮಗೆ ಹೈಯೆಸ್ಟ್ ಇದಿರೋದು 23,100, 200, ಎವ್ರಿ 100 ಪಾಯಿಂಟ್ ಅಂದರೆ 300ವರೆಗೂ ಹೈಯೆಸ್ಟ್ ರೇಟರ್ ಇದ್ದಾರೆ. ಇಮಿಡಿಯೇಟ್ ನಮಗೆ ಸಿಗೋದು 23,200. ನಮ್ಮ ಒಂದು ಚಾರ್ಟ್ ಪ್ರಕಾರನೂ ಕೂಡ ಇದೇ ಆಗಿದೆ. ಸೊ ಹಾಗಾಗಿ ದೇರ್ ಇಸ್ ಎ ಮೋಸ್ಟ್ ಪ್ರೊಬಬಿಲಿಟಿ ಆಫ್ ಹೈಯರ್ ಸೈಡ್ ಇಲ್ಲಿವರೆಗೂ ಚಾನ್ಸ್ ಇದೆ. ಅದೇ ಲೋವರ್ ಸೈಡ್ ಆದರೆ ನಮಗೆ ಇಮಿಡಿಯೇಟು 22,800, 600 ಆ್ಯಂಡ್ 500ವರೆಗೂ ದೇರ್ ಇಸ್ ಎ ರೂಮ್. ಬಟ್ ಇಮಿಡಿಯೇಟ್ ನಮಗೆ 22,800 ವಿಲ್ ಬಿಕಮ್ ಅವರ್ ನೆಕ್ಸ್ಟ್ ಸಪೋರ್ಟ್ ಅಂತ ಇಲ್ಲಿ ಹೇಳ್ತಾ ಇದೆ. ಸೊ ನಮ್ಮ NSE ಒಂದು ಆಪ್ಷನ್ ಇದನ್ನು ಕೂಡ ನೋಡ್ಕೊಂಬೋಣ. ಸೊ ಇಲ್ಲೊಂದು ನನಗೊಂದು ಇಂಪಾರ್ಟೆಂಟ್ ನೋಟಿಸ್ ಮಾಡಿರೋದು ನೋಡಿ. 22,950 ಅಲ್ಲ, ಎಟ್ ದ ಮನಿ ಅದಾದಮೇಲೆ ಔಟ್ ಆಫ್ ಮನಿಯಲ್ಲಿ ಏನೇನು ಇವತ್ತು OH ಚೇಂಜಲ್ಲಿ ನೋಡಿದಾಗ ಆ್ಯಕ್ಚುಲಿ ನೆಗೆಟಿವ್ ಇದ್ದಾರೆ. ಸೊ ಮೀನ್ಸ್ ಆಲ್ ಯಾರು ಕಾಲ್ ರೈಟರ್ಸು ಅವರ ಒಂದು ಇದನ್ನು ಏನು ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ, ಮುಂದಕ್ಕೆ ಹೋಗಿದ್ದಾರೆ. 23,000 ಹೈಯೆಸ್ಟ್ ಬಂದುಬಿಟ್ಟು 23,300 ಹೈಯೆಸ್ಟ್ ರೈಟರ್ಸ್ ಇದ್ದಾರೆ. ಅದು ಬಿಟ್ಟರೆ 100 ಇದ್ದಾರೆ. ಇಲ್ಲಿ ಯಾರ್ಯಾರು ಇದ್ದಾರೆ ಅವರೆಲ್ಲ ಎಕ್ಸಿಟ್ ಮಾಡಿದ್ದಾರೆ, ಅನ್ವೈಂಡಿಂಗ್ ಮಾಡ್ಕೊಂಡಿದ್ದಾರೆ. ಸೊ ಹಾಗೆ ಪುಟ್ ಕಡೆ ಏನಾಗಿದೆ, ರೈಸ್ ಆಗಿದೆ OI. ಇದು ಒಂದು ನಮಗೆ ಇಂಡಿಕೇಶನ್ ಕೊಡುತ್ತೆ ಟುಮಾರೋ ಮಾರ್ಕೆಟ್ ಇಸ್ ಗೋಯಿಂಗ್ ಟು ಅಪ್ ಅನ್ನೋದು ಒಂದು ಕ್ಲೂ ಕೊಡುತ್ತೆ ಅಷ್ಟೇ. ಇಸ್ ನಾಟ್ ಎ ಫೈನಲ್ ಬಟ್ ಇಟ್ ಇಸ್ ಗಿವಿಂಗ್ ಸಮ್ ಕ್ಲೂ. ಬ್ಯಾಂಕ್ ನಿಫ್ಟಿ ನೋಡೋಣ. ಲೋಡ್ ಆಗ್ತಾ ಇದೆ. ಹಾಂ, ಬ್ಯಾಂಕ್ ನಿಫ್ಟಿ ಏನು ಹೇಳ್ತಾ ಇದೆ, ಟೇಕಿಂಗ್ ಲೋಡ್ ಆಗ್ತಾ ಇದೆ, ನಾಟ್ ಎಟ್ ಕಂಪ್ಲೀಟೆಡ್. ರಿಫ್ರೆಶ್ ಮಾಡೋ ಚೇಂಜ್ ಆಗೋದು. ಯಾ ಹಾಂ, ಇಲ್ಲೂ ಕೂಡ ಏನಾಗಿದೆ 49,300 ನಾವಿವಾಗ ಪ್ರೆಸೆಂಟ್ ಇದ್ದೀವಿ. ಇಲ್ಲೂ ಕೂಡ ಅನ್ವೈಂಡಿಂಗ್ ಆಗಿದೆ, ಕಾಲ್ ಅನ್ವೈಂಡಿಂಗ್ ಆಗಿದೆ ಅಂದರೆ ದೇರ್ ಇಸ್ ಎ ಚಾನ್ಸ್ ಟು ಮೂವ್ ಹೈಯರ್ ಸೈಡ್ ಅನ್ನೋದು ಒಂದು ನಮಗೆ ಒಂದು ಕ್ಲೂ ಕೊಡ್ತಾ ಇದೆ. ಸಂಬಡಿ ಹ್ಯಾವ್ ಕ್ರಿಯೇಟೆಡ್ BTST ಕೂಡ ಕ್ರಿಯೇಟ್ ಮಾಡಿರ್ಬೋದು. ಬಿಕಾಸ್ ಆಫ್ ದಟ್ ದೇ ಮೈಟ್ ಹ್ಯಾವ್ ಕ್ರಿಯೇಟೆಡ್ ದಿಸ್ ಅನ್ವೈಂಡಿಂಗ್ ಕೂಡ ಆಗಿದೆ. ಈ ಒಂದು ಡಿಸಿಷನ್ ನೋಡಿದ್ರೆ ನಮ್ಗೆ ನಾಳೆಗೆ ಒಂದು ಪಾಸಿಟಿವ್ ಮಾರ್ಕೆಟ್ ಕೂಡ ಓಪನ್ ಆಗೋಕ್ಕೆ ಸಾಧ್ಯತೆ ಇದೆ. ಸೊ ಡಿಪೆಂಡಿಂಗ್ ಅಪನ್ ನಾಳೆ ಗ್ಲೋಬಲ್ ಮಾರ್ಕೆಟು ಅದರ ಡೇಟಾಸ್ ನೋಡಿಕೊಂಡು ಪ್ರೀ ಓಪನ್ ಮಾರ್ಕೆಟ್ ನೋಡಿಕೊಂಡು ನಮಗೆಲ್ಲ ಎರಡು ಕಡೆಯಿಂದ ನಮ್ಮ ಲೆವೆಲ್ಸ್ ಇರೋದ್ರಿಂದ ನಾವು ಅದನ್ನು ನೋಡಿಕೊಂಡು ನಾವು ಟ್ರೇಡ್ ಡಿಸಿಷನನ್ನು ಮಾಡ್ಬೋದು. ವಿ ನೋ ದಟ್ ಫಸ್ಟ್ ಅವರ್ಸಲ್ಲಿ ನಾವು ಒಂದು ಸಡನ್ನಾಗಿ ಟ್ರೇಡ್ ಹೊಸಬರಾದ್ರೆ ತೊಗೊಳಕ್ಕೆ ಹೋಗಲ್ಲ. ನಮ್ಮ ಒಂದು ಸೆಟಪ್ಗೋಸ್ಕರ ವೆಯ್ಟ್ ಮಾಡ್ತೀವಿ. ಆಸ್ ಪರ್ ದಟ್ ನಾವು ಟ್ರೇಡ್ ತೊಗೊಂಡ್ರೆ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್ ಅಂತ ಹೇಳ್ತೀನಿ. ಐ ಹೋಪ್ ನಿಮಗೆ ಈ ಒಂದು ಅನಾಲಿಸಿಸ್ಸು ಒಂದು ಐಡಿಯಾ ಕೊಡ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಎಸ್, ದಿಸ್ ಎಜುಕೇಷನಲ್ ಪರ್ಪಸ್ ಒಂದು ಒಂದ್ಸಲ ನೀವು ಚಾರ್ಟನ್ನು ರೀಡ್ ಮಾಡೋದನ್ನು ಕಲ್ತ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಇಟ್. ಥ್ಯಾಂಕ್ ಯು ವೆರಿ ಮಚ್.